ಯಾರು ನೀನು ಯಾರು ನೀನು ಬಂಧವೇ ಅನುಬಂಧವೇ ಯಾರು ನೀನು ಯಾರು ನೀನು ಬಂಧವೇ ಅನುಬಂಧವೇ ರೂಪರೇಖೆಯ ಮೀರಿ ನಿಂತೆ ಪಾಪ ಪುಣ್ಯಕ್ಕೆ ಪರಿಧಿಯಿಲ್ಲ ಮಮತೆಯೆಂಬ ಮಾಯ ತೋರಿ ಮನಸ್ಸಿಗೇನು ಮೋಡಿ ಮಾಡಿ ಯಾರು ನೀನು ಬಂಧವೇ ಅನುಬಂಧವೇ. ಮಯೂರಿ, ನಿನ್ನನ್ನು ಯಾವ ರೀತಿ ಒಲಿಸ್ಕೊಳ್ಳಿ? ನನ್ನಿಂದ ದೂರ ಹೋಗಕ್ಕೆ ನಾನೇ ಕಾರಣ. ನನ್ನ ಅಂಗಡಿಯಲ್ಲಿ ಸಿಕ್ತೋಳ್ನ ಕಡೆ ಟೈಮಲ್ಲಿ ನಾನೇ ಬಿಟ್ಕೊಟ್ಬಿಟ್ಟೆ. ಯಾಕೋ ನನ್ನಿಂದ ದೂರ ಹೋಗ್ತಿದ್ಯಾ ಅನ್ನಿಸ್ತಿದೆ. ಮಯೂರಿ, ನಿನ್ನನ್ನು ಹೇಗೆ ಸಮಾಧಾನ ಮಾಡಲಿ? ನಾನಾಗೆ ನಿನ್ನ ಹತ್ರ ಬಂದ್ರು ಕಿಲೋಮೀಟ್ರು ದೂರ ಹೋಗ್ತೀಯ. ನನ್ನ ಹತ್ರ ಮಾತಾಡೋದಕ್ಕೂ ರೆಡಿ ಇಲ್ಲ. ನೀನು ನನ್ನನ್ನು ಅವಾಯ್ಡ್ ಮಾಡೋದಕ್ಕೆ ನಾನೇ ಕಾರಣ ಅಂತ ನಂಗೆ ಗೊತ್ತು. ಯಾಕಂದ್ರೆ ನಾನು ನಿನಗೆ ಹರ್ಟ್ ಮಾಡಿದ್ದೀನಿ. ಮಿಸ್ಟೇಕ್ ಏನೋ ಆಗೋಯ್ತು. ಆದರೆ ಯಾವ ಕಾರಣಕ್ಕೂ ಕ್ಷಮಿಸ್ದಲೇ ಇರೋಂಥ ಪಾಪನ ಅದು. ಪ್ಲೀಸ್ ಮಯೂರಿ, ನಾನು ನಿನ್ನ ಜಯಂತ್. ಆ ದೇವ್ರೆ ನಾವಿಬ್ರು ಜೋಡಿ ಅಂತ ಫಿಕ್ಸ್ ಮಾಡಾಗಿದೆ. ನೀನು ಒಪ್ಕೋಬೇಕಷ್ಟೆ. ಪ್ಲೀಸ್ ಪ್ಲೀಸ್ ನಾನು ಒಪ್ಕೋ. ನನಗೆ ಕ್ಷಮಿಸ್ಬಿಡು ಪ್ಲೀಸ್. ಎಕ್ಸ್ಪ್ಲನೇಷನ್ ಅದ್ಯಾವುದು ಬೇಡ ನನಗೆ. ಔಟ್. ಮಯೂರಿ ನನ್ನವಳೆ, ನನಗೆ ಸಿಗದೆ ಬೇರೆ ಯಾರಿಗೂ ಸಿಗಬಾರ್ದು. ಎಸ್, ಅವಳು ನನ್ನನ್ನೇ ಪ್ರೀತಿಸ್ಬೇಕು, ನನ್ನ ಜೊತೆನೆ ಜೀವನ ಮಾಡಬೇಕು. ಅದಕ್ಕಿಂತ ಮೊದಲು ರಾಹುಲ್ ಮೇಘ ಒಂದಾಗಬೇಕು. ಅವರಿಬ್ರು ಮದುವೆ ಆಗಬೇಕು. ಮೇಘ ರಾಹುಲ್ ಮನೆಗೆ ಹೋಗ್ಬೇಕು. ಆವಾಗ ಮಯೂರಿಗೆ ನಾನೇ ಕಂಪ್ನಿ ಆಗ್ತೀನಿ. ಅವಳ ಜೊತೆ ಚೆನ್ನಾಗಿ ಮಾತಾಡ್ಬೋದು. ನಾನಿನ್ನು ನಿನಗೋಸ್ಕರ ಬಂದಿದ್ದೀನಿ. ನೀನು ನನ್ನವಳು ಕಣೆ, ನಿನ್ನನ್ನು ಯಾರಿಗೂ ಬಿಟ್ಕೊಡಲ್ಲ. ಇದು ಜಯಂತ್ ತಗೊಂಡಿರೋ ಡಿಸಿಷನ್. ಪ್ರೆಸಿಡೆನ್ಸಿಲಿದ್ದಾಗೆ ಪಕ್ಕ ಫಿಕ್ಸು. ಎಸ್. ಸಿಂಧು, ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಅಣ್ಣ ಅದಕ್ಕೆ ಮನೇಲಿ ಇಲ್ದೇ ಇರೋದು, ಮನೆ ಎಷ್ಟು ಪ್ರಶಾಂತವಾಗಿದೆ ಅಲ್ಲ? ಯಾಕೆ ಸಿಂಧು, ಅಣ್ಣ ಅತ್ತಿಗೆ ಬಗ್ಗೆ ನಾನು ಹೀಗೆ ಮಾತಾಡ್ತಾ ಇದ್ದೀನಿ ಅಂತ ನಿಂಗೆ ಆಶ್ಚರ್ಯ ಆಗ್ತಾ ಇದೆ ಅಲ್ಲ? ಅವರು ಅಂದ್ರೆ ನನಗೂ ಗೌರವ, ಭಯ, ಭಕ್ತಿ ಎಲ್ಲ ಇದೆ. ಆದ್ರೆ ಏನ್ ಮಾಡೋದು, ಅವ್ರ ಮನೇಲಿದ್ದಾಗ ನಮಗ್ ಫ್ರೀ ಅನ್ನೋದೇ ಇರ್ಲಿಲ್ಲ. ಆದ್ರೆ ಈಗ ನೋಡು, ಒಂಥರ ಪ್ರೈವೇಸಿ ಸಿಕ್ಕಿದ್ ಫೀಲ್ ಆಗ್ತಿಲ್ಲ? ಪ್ರೈವೇಸಿನ ಅಂದ್ರೆ
ಅಂದ್ರೆ ಚಾರು ಈ ಮನೆಗೆ ಬಂದಾಗಿಂದ ಒಂದೊಂದು ಹೆಜ್ಜೆ ಇಡುವಾಗ್ಲೂ ಬಹಳ ಹುಷಾರಾಗಿ ಹೆಜ್ಜೆ ಇಡಬೇಕಾಗಿತ್ತು. ನಾನಿಡೋ ಈ ಹೆಜ್ಜೆ ಅಣ್ಣಂಗೆ ಎಲ್ಲಿ ಬೇಜಾರಾಗುತ್ತೋ, ಅಣ್ಣ ಎಲ್ಲಿ ಕೋಪ ಮಾಡ್ಕೊಳ್ತಾನೋ ಅನ್ನೋ ಆತಂಕದಲ್ಲೇ ಎತ್ತಿದ್ದೆ. ಆದ್ರೆ ಈಗ 10ರಿಂದ 15 ದಿನ ನಮ್ಮನ್ನ ಹೇಳೋರು ಕೇಳೋರು ಯಾರೂ ಇಲ್ಲ. ನಮ್ದೇ ದರ್ಬಾರು. ಏನಂತೀಯ? ಅಲ್ಲ ಅದ್ಗೆ, ಪಶುಪತಿ ಅಣ್ಣನಿಗೆ ಎಲ್ಲ ಜವಾಬ್ದಾರಿನೂ ವಹಿಸ್ಕೊಟ್ಟಿದಾರಲ್ಲ, ಅವ್ರು ಬಂದ ಮೇಲೆ ನಮ್ಮ ವಿಷಯನೆಲ್ಲ ಹೇಳ್ಬಿಟ್ರೆ? ಸಿಂಧು, ನಮ್ ದೇವ್ರ ಸತ್ಯ ನನಗೆ ಗೊತ್ತಿಲ್ವಾ? ಅವ್ರಿಗೆ ಅಷ್ಟೆಲ್ಲ ಧೈರ್ಯ ಎಲ್ಲಿಂದ ಬರಬೇಕು? ಅವ್ರು ಒಂಥರ ಹಟ್ಟಿಲ್ ಕಟ್ಟಿರೋ ಮುದ್ದಿನ ಹಸು ತರ. ಆಗಾಗ ಅಬ್ಬೋ ಅನ್ನೋದನ್ನ ಬಿಟ್ರೆ ಬೇರೇನು ಗೊತ್ತಿಲ್ಲ ಅವರಿಗೆ. ನಿಂಗೆ ಚಾರು, ಏನಾಯ್ತಮ್ಮ? ಹಾಲ್ನಲ್ಲಿ ಫ್ರೇಮ್ ಹಾಕಿಟ್ಟಿದ್ದ ತಾಳಿ ಕಾಣಿಸ್ತಿಲ್ಲ. ಏನಾಯ್ತು? ಯಾರು ತಗೊಂಡ್ರು? ಏನ್ ಹೇಳ್ತಾ ಇದೆಯಾ ಚಾರು? ಅದನ್ನ ಯಾರಮ್ಮ ಕದೀತಾರೆ? ಕದ್ದಿರೋದಲ್ಲ, ಯಾರೋ ಬೇಕು ಅಂತಾನೆ ಈ ರೀತಿ ಮಾಡಿದ್ದಾರೆ. ನನಗೆ ಉರ್ಸ್ಬೇಕು ಅಂತಾನೆ ಈ ರೀತಿ ಆಟ ಆಡಿಸ್ತಿದ್ದಾರೆ. ಎಲ್ಲರೂ ನನ್ನ ಹತ್ರ ಆಟ ಆಡ್ತಾರ? ನನಗ್ ನನ್ನ ತಾಳಿ ಬೇಕು. ಅದ್ ಯಾವ ಜಾಗದಲ್ಲಿ ಇತ್ತೋ ಮತ್ತೆ ಅದೇ ಜಾಗದಲ್ಲಿ ಇರ್ಬೇಕು. ಆ ತಾಳಿ ನನ್ ಕುತ್ತಿಗೆ ಬೀಳ್ದೆ ಇದ್ರೆ ಅದೇ ತಾಳಿ ಎಲ್ಲರ ಕುತ್ತಿಗೆಗೂ ನೇಣ್ ಹಗ್ಗ ಆಗುತ್ತೆ ಅನ್ನೋ ಭಯ ಕಾಡ್ತಿರ್ಬೇಕು. ಚಾರು, ದೇವಿ, ಅಚ್ಚ ಚಾರು, ನೀನ್ ಪೂಜೆ ಮಾಡ್ತೀಯಲ್ಲ ದೇವಿ, ಆ ದೇವಿ ಹತ್ರ ಈ ತಾಳಿ ಎಲ್ಲಿ ಹೋಯ್ತು ಅಂತ ಕೇಳ್ಬೋದಲ್ವಾ? ಆ ತಾಳಿ ಎಲ್ಲೂ ಹೋಗಿಲ್ಲ ಅಂತೆ, ಇಲ್ಲೇ ಈ ಮನೇಲೇ ಇರುತ್ತೆ. ಅದನ್ನ ಮತ್ತೆ ಅದ್ರ ಜಾಗಕ್ಕೆ ಹಾಕಕ್ಕೆ ದೇವಿ ಬೇಕಾಗಿಲ್ಲ. ಈ ರಣಕಾಳಿನೇ ಸಾಕು. ನೋಡ್ತಾ ಇರಿ. ದೇವ್ರೆ, ನನಗೋಸ್ಕರ ನಾನು ಯಾವತ್ತೂ ಏನೂ ಕೇಳಿಲ್ಲ. ಆದರೆ ಇವತ್ತು ಕೇಳ್ತಾ ಇದ್ದೀನಿ. ನನಗೋಸ್ಕರ ಅಲ್ಲ, ನಮ್ಮ ಮಯೂರಿಗೋಸ್ಕರ. ಜಯಂತಣ್ಣನ್ನು ಮಯೂರಿನೂ ಒಂದು ಮಾಡಪ್ಪ. ಅವ್ರ ಪ್ರೀತಿನ ಕಾಪಾಡಪ್ಪ. ಬಾರಯ್ಯ ವೆಂಕಟರಮಣ, ಬಾರಯ್ಯ ವೆಂಕಟರಮಣ, ಭಕ್ತರ ನಿಧಿಯೇ ಬಾರಯ್ಯ ವೆಂಕಟರಮಣ. ಜಯಂತಣ್ಣನ ಬದುಕನ್ನ ಸರಿಯಾದ ದಾರಿಗೆ ತರಬೇಕು. ಅದಕ್ಕೆ ಅಡ್ಡಿ ಆಗಿರೋ ಆ ಚಾರುಗೆ ಸರಿಯಾದ ಪಾಠ ಕಲಿಸ್ಬೇಕು. ಜಯಂತಣ್ಣಂಗೆ ಬೇರೆ ಹುಡುಗಿ ಅಂತ ಮಯೂರಿ ಹಠ ಮಾಡಕ್ ಶುರು ಮಾಡಿದಾಳೆ. ಅವಳು ಹೇಳಿದ್ಲು ಅಂತ ಎಲ್ಲರೂ ಒಪ್ಕೊಂಡ್ಬಿಟ್ರೆ ಅವಳ ಪ್ರೀತಿನ ಬಲಿ ಕೊಟ್ಟ ಹಾಗಾಗತ್ತೆ.
ಮನಸ್ಸನ್ನ ಜಯಂತಣ್ಣನ ಕಡೆ ಹರಿಯೋ ಹಾಗೆ ಮಾಡು. ನಿನ್ನಿಂದ ಸಾಧ್ಯ ಆಗದೆ ಇರೋದು ಏನಿದೆ ಹೇಳು? ನಿನ್ನನ್ನೇ ನಂಬಿ ಬಂದಿದ್ದೀನಿ. ನನ್ನ ನಂಬಿಕೆನ ಉಳಿಸಪ್ಪ. ನನ್ ತಾಳಿ ಇವತ್ತು ಸಿಗ್ದೆ ಅಂದ್ರೆ ನಾನು ಯಾರನ್ನೂ ಸುಮ್ಮನೆ ಬಿಡಲ್ಲ. ಬನ್ನಿ ಎಲ್ರು. ಎಲ್ಲಿ ನನ್ ತಾಳಿ? ಎಲ್ಲ ಕಣ್ಗೂ ಕಾಣೋ ಹಾಗೆ ಇಲ್ಲೇ ಹಾಕಿದ್ದೆ. ಈಗ ಕಾಣಿಸ್ತಿಲ್ಲ ಅಂದ್ರೆ ಏನರ್ಥ? ಅದನ್ನ ಯಾರೋ ತಗೊಂಡಿದ್ದಾರೆ. ಮರ್ಯಾದೆಯಿಂದ ಎಲ್ಲಿತ್ತೋ ಅಲ್ಲ ಹಾಕಿದ್ರೆ ಸರಿ. ಯಾರ್ಯಾರು ಯಾಕೆ ತಗೋತಾರೆ? ಈ ನನ್ ಸೌತಿ ಮೇಲೆ ನನಗೆ ಅನುಮಾನ. ಇವಳೇ ಕೆಲಸನ ಮಾಡಿರ್ತಾಳೆ. ಹಲೋ, ನನಗದನ್ನ ತಗೊಂಡು ಏನೂ ಸಾಧನೆ ಮಾಡಬೇಕಾಗಿಲ್ಲ. ಅದ್ರ ಅವಶ್ಯಕತೆನೂ ಇಲ್ಲ. ಸಾಧನೆ ಮಾಡ್ಬೇಕು ಅಂತಾನೆ ತೆಗ್ದಿರ್ತೀಯ. ನನ್ನನ್ನ ಈ ಮನೆಯಿಂದ ಆಚೆ ಹಾಕ್ಬೇಕು ಅಂತಾನೆ ನೀನೇ ಈ ಕೆಲಸನ ಮಾಡಿರ್ತೀಯ. ಇನ್ಯಾರ್ಗಿದೆ ಈ ಮನೇಲಿ ನಿಂತರ ಗಂಡ್ಬೀರಿ ಬುದ್ಧಿ? ನೋಡು, ಮಯೂರಿ ಬಗ್ಗೆ ಹಗುರವಾಗಿ ಮಾತಾಡ್ಬೇಡ. ಈ ಮಳ್ಳಿಗೆ ನಿನ್ ಸಾತಿರೋದಕ್ಕ ಇವಳು ನಾಲ್ಗೆ ಇಷ್ಟುದ್ದ ಬೆಳೆದಿರೋದು. ಎಲ್ಲದಕ್ಕೂ ಮಯೂರಿನೇ ಯಾಕೆ ಹೊಣೆ ಮಾಡ್ತೀಯ? ಈ ಮನೇಲಿ ಅವಳು ಬಿಟ್ಟರೆ ಬೇರೆ ಯಾರು ಇಲ್ವಾ? ಮೀನಾಕ್ಷಿನ ಕೇಳು, ಸಿಂಧುನ ವಿಚಾರಣೆ ಮಾಡು. ಅದು ಬಿಟ್ಟು ಮಯೂರಿ ಮೇಲೆ ಆರೋಪ ಹೋಗ್ತೋರೆ ನನಗೂ ಸಿಟ್ಟು ಬರುತ್ತೆ. ನನಗೆ ನಮ್ಮ ಅತ್ತೆ ಮೇಲೆ ನಂಬಿಕೆ ಇದೆ. ಇನ್ನು ಇವರು ನನ್ನ ಚಿಕ್ಕಮ್ಮ. ಅವ್ರಿಗೆ ನಾನು ಈ ಮನೆ ಸೊಸೆ ಆಗ್ಬೇಕು ಅನ್ನೋ ಆಸೆ ಇದೆ. ಈ ಕೆಲ್ಸನ ನನಗಾಗದೆ ಇರೋರೇ ಯಾರೋ ಮಾಡಿರ್ತಾರೆ. ಮಯೂರಿ ಅಲ್ಲ ಅಂದ್ರೆ ಉಳ್ದಿರೋದು ಜಯಂತ್. ಇವನೇ ಕೆಲ್ಸನ ಮಾಡಿದಾನೆ ಅಂತನಾ? ನೋಡಿ, ನಿಮ್ಮ ಪೈಕಿ ಯಾರಾದರೂ ಸರಿ ಆ ತಾಳಿನ ತಂದು ಅಲ್ಲಿ ಹಾಕ್ಬಿಡಿ. ಅದನ್ನಲ್ಲಿ ನೇತಾಕೊಂಡು ಅದೇನು ನಡೆಸ್ತಾರೋ ನಡೆಸ್ಲಿ. ಸುಮ್ಮನೆ ಜಗಳ ಮಾಡಿ ನಮ್ಮ ನೆಮ್ಮದಿ ಯಾಕೆ ಹಾಳು ಮಾಡ್ಕೋಬೇಕು? ಯಾರು ತೊಗೊಂಡಿದ್ದಾರೆ ಹೇಳಿ. ನಾನಿದ್ದೀನಿ ಹೇಳಿ. ಮಾವ, ಈ ಕೆಲಸನ ಯಾರು ಮಾಡಿದ್ದಾರೆ ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಬೇಕಿದ್ರೆ ಯಾವ ದೇವ್ರ ಮೇಲೆ ಬೇಕಾದ್ರೂ ಪ್ರಮಾಣ ಮಾಡ್ತೀವಿ. ನಂಬಿ ಮಾವ. ಹುಟ್ಟು ಈ ಕೆಲಸ ಮಾಡಿರೋದಿಲ್ಲ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಅದ್ರ ಬಗ್ಗೆ ಯಾವ ಡೌಟು ಬೇಡ. ಅವನು ನನ್ನ ಮಗ. ಅವನಿಗೆ ಚಾರುನ ಕಂಡ್ರೆ ಇಷ್ಟ ಇದೆ, ಆದ್ರೆ ಎಲ್ರ ಮುಂದೆ ಹೇಳ್ಕೊಳ್ಳೋದಕ್ಕೆ ಮುಜುಗರ. ಮದ್ವೆ ಮುರಿದು ಹೋಯ್ತಲ್ಲ ಅನ್ನೋ ಟೆನ್ಷನಲ್ಲಿ ಇದ್ದಾನೆ. ಇನ್ನೊಂದು ಸ್ವಲ್ಪ ದಿನ ಚಾರುನೇ ಬೆಸ್ಟ್ ಅಂತ ಎಲ್ರ ಮುಂದೆ ಹೇಳ್ತಾನೆ. ಅವನು ಈ ತಾಳಿ ತೆಗೆದಿರೋದಕ್ಕೆ ಸಾಧ್ಯನೇ ಇಲ್ಲ. ಏನೇ ನನ್ ಸೌತಿ, ನಿಜ ಹೇಳು, ನನಗ್ ಸಿಟ್ಟು ಬರ್ಸ್ಬೇಡ. ಈ ನಿನ್ ಸಿಟ್ಟಿಗೆಲ್ಲ ಹೆದರೋಳಲ್ಲ ನಾನು. ಆಗ್ಲಿಂದ ಹೇಳ್ತಾ ಇದ್ದೀನಿ ನಾನು ತಗೊಂಡಿಲ್ಲ ಅಂತ. ಅರ್ಥ ಆಗಲ್ವಾ? ಅಷ್ಟು ಡೌಟ್ ಇದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡು. ಯಾರು ಬೇಡ ಅಂದಿದ್ದು? ಕೊಡು, ಈ ಮಯೂರಿ ಮೇಲೆ ಕಂಪ್ಲೇಂಟ್ ಕೊಡು.
ನೀನು ಕೊಟ್ಟ ಕಂಪ್ಲೇಂಟು ಅಂದ್ರೆ ಅವ್ರು ಸುಮ್ಮನೆ ಇರ್ತಾರ? ಅವ್ರ ರೀತಿನಲ್ಲೇ ವಿಚಾರಿಸ್ಕೋತಾರೆ. ಆಗ ಸತ್ಯ ಏನು ಅಂತ ಹೊರಗೆ ಬರುತ್ತೆ. ಮೀನಾಕ್ಷಿ, ಇಲ್ಲಿ ತನಕ ಶಿಸ್ತುಬದ್ಧವಾಗಿ ನಡ್ಕೊಂಡ್ ಬಂದಿರೋ ಮನೆ ಇದು. ಈ ಮನೆನ ಹೊಲಸು ಮಾಡಬೇಡ. ಪೊಲೀಸು ಕಂಪ್ಲೇಂಟು ಅಂತ ಚಾರು ತಲೆ ಕೆಡಿಸಿದ್ರೆ ನಾನು ಸುಮ್ಮನಿರಲ್ಲ. ಅವತ್ ನೀವೆಲ್ರು ನನ್ನ ವಿರುದ್ಧ ಕರ್ಸ್ಕೊಂಡಿರ್ಲಿಲ್ವಾ? ಅವತ್ ಬಂದವರು ನಮ್ಮನೆ ಗೆಳೆಯರಾಗಿ ಬಂದಿದ್ರು. ನಾವೇನ್ ಕಂಪ್ಲೇಂಟ್ ಕೊಟ್ಟು ಕರ್ಸಿರ್ಲಿಲ್ಲ. ಕಂಪ್ಲೇಂಟು ಬೇಡ, ಗಿಂಪ್ಲೇಂಟು ಬೇಡ. ನಾನು ನಮ್ಮ ಡ್ಯಾಡಿಗೆ ಹೇಳಿ ಫ್ರೆಂಡ್ಲಿಯಾಗಿ ಕರ್ಸ್ಕೋತೀನಿ. ನೋಡಿ ಚಾರು ಅವರೇ, ನಮ್ಮನೆ ಮರ್ಯಾದೆನ ಬೀದಿಗೆ ತರಬೇಡಿ. ಆ ತಾಳಿ ಏನಾದ್ರು ಕಂಡ್ರೆ ನಾವೇ ತಂದಲ್ಲಿ ಹಾಕ್ತೀವಿ, ಸರಿನಾ? ನೀ ಸುಮ್ಮನಿರಮ್ಮ. ಯಾರೋ ಏನೋ ಮಾಡೋದು, ಸಂತಲ್ಲಿ ವ್ಯಾಪಾರ ಮಾಡಿದಂಗೆ ಅದನ್ನ ಇಲ್ಲಿ ಚರ್ಚೆ ಮಾಡೋದು ನೋಡಿ ನೋಡಿ ಸಾಕಾಗೋಯ್ತು. ಪುಟಿ ಮರಿ ಕಟ್ಕೊಂಡು ನಡಿ. ನೀನು ನಡಿಯಪ್ಪ. ಈ ಮನೇಲಿ ಯಾರ್ಯಾರು ಹೆಂಗಿದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಸಂತೆಲಿ ವ್ಯಾಪಾರನ ಸಾಕಾಗ್ ಹೋಯ್ತಾ? ದೇವ್ರಣೆಗೂ ನಾವ್ ಯಾರು ತಗೊಂಡಿಲ್ಲ ಅಂತೀರಾ? ನನ್ನೇನ್ ಮೆಂಟ್ಲು ಅನ್ಕೊಂಡಿದ್ದೀರಾ? ಬಿಡಲ್ಲ, ಯಾರು ಸುಮ್ಮನೆ ಬಿಡಲ್ಲ. ತಾಳಿ ನನಗ್ ಸಿಗೋವರೆಗೂ ಒಂದ್ ಹನಿ ನೀರು ಕುಡಿಯಲ್ಲ, ಒಂದು ಅನ್ನನೂ ತಿನ್ನಲ್ಲ. ಬಿಡಲ್ಲ ಬಿಡಲ್ಲ. ಸಮಾಧಾನ ಮಾಡ್ಕೊಮ್ಮ. ಈಗ ನೀನ್ ಬರೋಂಗೆ ಬಮ್ ಬರು. ಇಲ್ಲ, ನಾನೇನಾದರೂ ಈಗ ಸುಮ್ಮನಿದ್ರೆ ತಾಳಿ ಕದ್ದಿರೋದು ಮಯೂರಿನೇ ಅಂತ ನಿರೂಪಿಸ್ಬಿಡ್ತಾಳೆ. ನೋಡಿದ್ನಲ್ಲ ಹಾಲಲ್ಲಿ ಯಾವ ರೀತಿ ಆ ಚಾರು ಮಯೂರಿ ಮೇಲೆ ರೇಗ್ತಿದ್ಲು ಅಂತ. ಯಾರಿಗ್ ಗೊತ್ತು ತಾಳಿ ನಿಜವಾಗ್ಲೂ ಕಳ್ದೋಗಿದ್ಯೋ ಅಥವಾ ಇವಳೆಲ್ಲಾದ್ರೂ ಬಚ್ಚಿಟ್ಟಿದ್ದಾಳೋ ಅಂತ. ಚಾರು ತುಂಬಾ ಸೀರಿಯಸ್ ಆಗಿದ್ದಾಳೆ. ಆ ತಾಳಿನ ಗೋಡೆ ಮೇಲೆ ತೂಗು ಹಾಕ್ದಾಗ್ಲೇ ಅಂದ್ಕೊಂಡೆ ಮುಂದೊಂದು ದಿನ ಏನಾದ್ರೂ ಪ್ರಾಬ್ಲಮ್ ಆಗೇ ಆಗುತ್ತೆ ಅಂತ. ಆದ್ರೆ ಅದು ಈ ರೀತಿ ಆಗುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಳ್ಳೇ ಇಲ್ಲ. ಆ ತಾಳಿ ಈಗ ನಾಪತ್ತೆ ಆಗಿದೆ. ಮಯೂರಿನೇ ಆ ತಾಳಿ ತಗೊಂಡಿದ್ದಾಳೆ ಅಂತ ಚಾರು ಆರೋಪ ಮಾಡ್ತಿದ್ದಾಳೆ. ಪಾಪ ಮಯೂರಿ. ಆಣೆ ಮಾಡಿ ಹೇಳಿದ್ರು ಅದನ್ನ ನಂಬೋ ಸ್ಥಿತಿಲಿ ಆ ಚಾರು ಇಲ್ಲ. ಇದನ್ನೆಲ್ಲ ಹೇಗಾದ್ರೂ ಮಾಡಿ ಸರಿ ಮಾಡಲೇಬೇಕು. ಇದಕ್ಕೆಲ್ಲ ಒಂದು ಅಂತ್ಯ ಹಾಡಲೇಬೇಕು. ನಾನು ಮಾಡಿಲ್ಲ ಅಂತ ಎಷ್ಟೇ ಹೇಳಿದ್ರು ಆ ಚಾರು ಒಪ್ಕೋತಾನೆ ಇಲ್ವಲ್ಲ. ನಾನ್ ಸುಮ್ಮನಿದ್ರೆ ಜಯಂತನ ಈ ವಿಷಯದಲ್ಲಿ ಬ್ಲ್ಯಾಕ್ ಮೇಲ್ ಮಾಡಿ ಅವನನ್ನ ಕಷ್ಟದ ಪರಿಸ್ಥಿತಿಲಿ ಸಿಕ್ಕಾಕಿಸ್ಬಿಡ್ತಾಳೆ. ಜಯಂತಿ ಮನೆ ಮಗ, ಅವನು ಯಾವುದೇ ಕಾರಣಕ್ಕೂ ಈ ತರದ ಪರಿಸ್ಥಿತಿಲಿ ಬೀಳ್ಬಾರ್ದು. ಈ ಮನೆ ಋಣ ನನ್ನ ಮೇಲಿದೆ. ತಾಳಿನ ಅಲ್ಲಿಂದ ತೆಗ್ದಿರೋ ಆರೋಪನ
ನಾನೇ ಒಪ್ಕೋತೀನಿ. ಅಟ್ಲೀಸ್ಟ್ ಇದರಿಂದ ಮನೇಲಿ ಎಲ್ರಿಗೂ ನೆಮ್ಮದಿ ಆದರೂ ಇರುತ್ತೆ. ನನಗೇನಾದರೂ ಸಹಿಸ್ಕೋಬೋದು. ಎಸ್, ಚಾರು ಮುಂದೆ ಸೋತ್ರೂ ಪರವಾಗಿಲ್ಲ. ನನಗೆ ಈ ಮನೆ ನೆಮ್ಮದಿನೇ ಮುಖ್ಯ. ನಾನೇ ಒಪ್ಕೋತೀನಿ. ಅಟ್ಲೀಸ್ಟ್ ಮಯೂರಿ ಮೇಲಿರೋ ಆರೋಪನ ತಪ್ಪಿಸ್ದಾಗತ್ತೆ. ನಾನು ಏನು ಬೇಕಾದರೂ ಸಹಿಸ್ಕೋತೀನಿ. ಆದರೆ ನನ್ನ ಮಯೂರಿ ನೋವು ಅನುಭವಿಸ್ಬಾರ್ದು. ನಾನೇ ತಾಳಿ ಕದ್ದಿದ್ದು ಅಂತ ಎಲ್ಲರ ಮುಂದೆ ಒಪ್ಕೋತೀನಿ. ಅದೇನಾಗುತ್ತೋ ನೋಡೇ ಬಿಡೋಣ.